ವೆಲ್ಕಮ್ ಬ್ಯಾಕ್. ಇದೀಗ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಶೆಡ್ ಇತ್ತಲ್ಲ, ಪಟ್ಟಣಗೆರೆ ಶೆಡ್, ಅಲ್ಲಿ ಪಂಚನಾಮೆ ನಡೀತಾ ಇದೆ. ಏನು ಪಂಚನಾಮೆ, ಏನು ಮಹಜರು ಅಂತಂದರೆ, ಈ 13 ಜನರನ್ನು ಕರ್ಕೊಂಡೋಗ್ತಾರೆ. ಕರ್ಕೊಂಡೋಗಿ ಇಲ್ಲೇನು ಮಾಡಿದೆ, ಇಲ್ಲೇನು ಮಾಡಿದೆ, ಇಲ್ಲೇನು ಮಾಡಿದೆ, ಇಲ್ಲೇನು ಮಾಡಿದೆ ಹಾಗಂತ ತಕ್ಷಣಕ್ಕೆ ಒಳದ ಪ್ರಶ್ನೆ ಕೇಳೋದಿಲ್ಲ. ಅವರು ರೆಡಿ ಮಾಡ್ಕೊಂಡಿರ್ತಾರೆ, ಏನೆಲ್ಲ ಕೇಳಬೇಕು. ಪೊಲೀಸರು FSL ಟೀಮ್ ಬೆರಳಚ್ಚು ತಜ್ಞರಿಂದ ಪರಿಶೀಲನೆ. ಶೆಡ್ನಲ್ಲಿ ಇಂಚಿಂಚು ಮಾಹಿತಿ ಪರಿಶೀಲನೆ ಮಾಡುತ್ತಾ ಇರುವಂಥ ಪೊಲೀಸರು. ಶೆಡ್ನಲ್ಲಿ 13 ಆರೋಪಿಗಳ ಸಮ್ಮುಖದಲ್ಲಿ ಘಟನೆ ಮರುಸೃಷ್ಟಿ. ಅವ್ರ ಹತ್ರ ಕೇಳ್ತಾರೆ, ಓಕೆ ಎಷ್ಟು ಗಂಟೆಗೆ ಬಂದ್ರಿ? 3:30ಗೆ ಬಂದ್ರಾ? ಏನು ಮಾಡಿದ್ರಿ ಬಂದು? ಸರ್ ಅವನ ಇಲ್ಲಿದ್ದ ಸರ್, ಅವನಿಗೆ ನೀರು ಕೊಟ್ಟೆ ಸರ್. ಹೌದಾ, ಎಲ್ಲಿದ್ದಾವ? ಇಲ್ಲಿದ್ದ. ನೀರು ಹೆಂಗೆ ಕೊಟ್ಟೆ? ಓಕೆ ಹಿಂಗೆ ಕೊಟ್ಟೆ ಸರ್. ಬಾಟ್ಲಿನಾ ಗ್ಲಾಸಾ? ಬಾಟ್ಲಿ ಸರ್. ಎಲ್ಲಿತ್ತು ನೀರು? ಈ ಥರ. ಆಮೇಲೆ ಏನಾಯಿತು? ಇಲ್ಲಿ ಕೂರಿತು ಸರ್. ಇವನೇನು ಮಾಡ್ತಾ ಇದ್ದ? ಈ ಥರ ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ಮರುಸೃಷ್ಟಿ ಆಗುತ್ತೆ ಅದೆಲ್ಲವೂ ಕೂಡ, ಗೊತ್ತಾಯ್ತಲ್ಲ. ಮೊನ್ನೆ ಅವನನ್ನು ಹೆಂಗೆ ಕೂರಿಸಿ ಹೊಡೆದಿರ್ತಾರೋ ಎಲ್ಲವೂ ಕೂಡ. ಅವನೆಲ್ಲಿ ಕೂತಿದ್ದ? ಇಲ್ಲಿ ಕೂತಿದ್ದ ಸರ್. ನೀನೆಲ್ಲಿ ಕೂತಿದ್ದೆ? ಅಯ್ಯೋ. ಇವನೆಲ್ಲಿ ಕೂತಿದ್ದ? ಇಲ್ಲಿ ಸರ್. ಅವನೆಲ್ಲಿ ಕೂತಿದ್ದ? ಅಲ್ಲಿ ಸರ್. ನಿಮ್ಮ ಗಾಡಿಯಲ್ಲಿತ್ತು? ಇಲ್ಲಿ ಸರ್. ಅದರಲ್ಲಿ ಕೆಲವು ಟ್ರಿಕಿ ಕ್ವಶನ್ಗಳಿರುತ್ತೆ, ಅದಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಮಾಡ್ತಾರೆ. ಆಮೇಲೆ ಈ ಶೆಡ್ ಇದೆಯಲ್ಲ, ಇದೇನು ಗೊತ್ತಾ, ಈ ಬ್ಯಾಂಕ್ಗಳಿಂದ ಲೋನ್ ಕಟ್ಟೋಕ್ಕಾಗದೇ ಇರುವಂಥವ್ರು ಕೆಲವರು ಇರ್ತಾರಲ್ವಾ, ಅವರ ಗಾಡಿಗಳನ್ನು ಸೀಸ್ ಮಾಡಿ ತಂದು ಇಲ್ಲಿ ಇಡಲಾಗುತ್ತೆ. ಆ ಜಾಗ ಇದು ನೋಡಿ. ಈಗ ನಾವು ಯಾವುದ್ಯಾವುದ್ರ ಸ್ಟೋರಿಗಳನ್ನು ಟಿ ವಿಗಳಲ್ಲಿ ಮರುಸೃಷ್ಟಿ ಮಾಡ್ತೀವಿ ಗೊತ್ತಾ, ಈ ಥರ ಆಯಿತು, ಈ ಥರ ಆಯಿತು, ಈ ಥರ ಆಯಿತು ಅಂತೇಳಿ. ಅಲ್ಲೂ ಕೂಡ ಅದೇ ಥರ ಮರುಸೃಷ್ಟಿ ಮಾಡ್ತಾರೆ. ಅಲ್ಲೂ ರೆಕಾರ್ಡ್ ಮಾಡ್ತಾರೆ, ಆನ್ ಏರ್ ಹೋಗೋದಿಲ್ಲ ಅಷ್ಟೇ. ಪಂಚನಾಮೆ ಅಂತಾರೆ, ಮಹಜರು ಅಂತಾರೆ, ಸ್ಥಳ ಮಹಜರು. ಹಾಗಾಗಿ ನೀವು ಯಾವ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಂದು ಕೊಲೆ ಎಲ್ಲ ನಡೆದಾಗ ಒಂದು ಎಲ್ಲೋ ಪಟ್ಟಿ ಹಾಕ್ತಾರೆ ಗೊತ್ತಾ, ನೆನಪಿದೆಯಾ ನಿಮಗೆ? ನೋಡಿದಿರಲ್ಲ ನೀವು ಆ ಎಲ್ಲೋ ಪಟ್ಟಿ? ಆ ಎಲ್ಲೋ ಪಟ್ಟಿ ಯಾಕೆ ಹಾಕ್ತಾರೆ ಅಂತಂದರೆ, ಅಲ್ಲಿ ಏನಾದರೂ ಬಿದ್ದೋಗಿರುತ್ತೆ. ನೀವು ಅಲ್ಲೆಲ್ಲ ಹೋದರೆ ನೀವು ಟಚ್ ಮಾಡಿದರೆ ಕಷ್ಟ ಆಗುತ್ತೆ. ಆ ಕಾರಣಕ್ಕಾಗಿ ನಮ್ಮ ಪ್ರತಿನಿಧಿ ನಾಗರಾಜ್ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ನಾಗರಾಜ್, ಅಪ್ಡೇಟ್ ಕೊಡೋದಿದ್ರೆ 2 ಗಂಟೆಗಳ ಕಾಲ ನಿರಂತರವಾಗಿ ಆಗ್ತಾ ಇದೆ. ನಿಮಗೆಲ್ಲ ಅವಕಾಶ ಇದೆಯಾ ದೂರದಿಂದ ನೋಡೋದಕ್ಕೆ ಏನಾಗ್ತಾ ಇದೆ? ಜಯಪ್ರಕಾಶ್ ಶೆಟ್ಟಿ, ಏನೋ ಒಂದು ಪಟ್ಟಣಗೆರೆ ಶೆಡ್ ನಲ್ಲಿ ಇಷ್ಟೊತ್ತು 2 ಗಂಟೆಗಳ ಕಾಲ ಒಂದು ಸ್ಥಳ ಮಹಜರು ಆಯ್ತು. ಇದು ಸಂಪೂರ್ಣವಾಗಿ 3 ಎಕರೆಗೂ ಜಾಸ್ತಿ ಇರ್ತಕ್ಕಂಥ ಜಾಗ. ಹಳೆ ಸೀಸಿಂಗ್ ವೆಹಿಕಲ್ಸ್ ಅನ್ನ ತಂದು ನಿಲ್ಲಿಸುವಂತ ಜಾಗ, ಸಂಪೂರ್ಣವಾಗಿ ಕಾಂಪೌಂಡ್ ಹಾಕಿರೋದ್ರಿಂದ ಒಳಗಡೆ ಏನ್ ನಡೀತಾ ಇದೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಅಂತೂ ಗೊತ್ತಾಗಲ್ಲ. ಆದ್ರೆ ನಮಗಿರ್ತಕ್ಕಂಥ ಸೋರ್ಸ್ ಮುಖಾಂತರವೋ ಅಥವಾ ಏನ್ ಕೆಲವೊಂದು ಬಿಲ್ಡಿಂಗ್ ಮೇಲೆ ನಮ್ಮ ಕ್ಯಾಮ್ರಾಗಳನ್ನ ಅಸೈನ್ ಮಾಡಿದ್ವಿ, ಅದರಲ್ಲಿ ಇಲ್ಲಿ ಸಿಗ್ತಾ ಇರ್ತಕ್ಕಂಥ ಒಂದು ಲಭ್ಯ ಮಾಹಿತಿಗಳ ಪ್ರಕಾರ ಗೊತ್ತಾಗಿರ್ತಕ್ಕಂತಂದ್ರೆ, ಏನು ಈತರನ್ನ ಶನಿವಾರ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರೆದುಕೊಂಡು ಇಲ್ಲಿಗೆ ನೇರವಾಗಿ ಪಟ್ಟಣಗೆರೆ ಒಂದು ಶೆಡ್ಗೆ ಬರ್ತಾರೆ. ಆ ಶೆಡ್ಗೆ ಬಂದು ಸಂಜೆ 6:30 ವೇಳೆಗೆ ಆತ ಮೃತಪಟ್ಟಿದ್ದಾನೆ ಅಂತೇಳಿ ಗೊತ್ತಾಗುತ್ತೆ. ಈ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಅಂದ್ರೆ ಮಧ್ಯಾಹ್ನದಿಂದ ಸುಮಾರು 6 ಗಂಟೆಗಳ ಕಾಲ ಏನ್ ಚಿತ್ರಹಿಂಸೆ ನೀಡಲಾಯಿತು, ಜೊತೆಗೆ ಆತನನ್ನ ಕೊಲೆ ಮಾಡಲಾಯಿತು. ಕೊನೆಗೆ ಈ 6 ಗಂಟೆಗಳ ಅವಧಿಯ ಸಂಪೂರ್ಣ ಮಾಹಿತಿಯನ್ನ ಆರೋಪಿಗಳಿಂದ ಕೇಳುವಂಥದ್ದು, ಜೊತೆಗೆ ಅದಕ್ಕೆ ಸಂಬಂಧಿಸಿದಂತ ಏನಾದರೂ ಸಾಕ್ಷ್ಯಗಳು ಸಿಗ್ತಾವ ಅಂತೇಳಿ ಅಲ್ಲೇ ಇದ್ದಂತ ಒಂದು FSL ತಂಡ ಇರ್ಬೋದು ಅಥವಾ ಕ್ರೈಮ್ ಸೀನ್ ಅನಾಲಿಸಿಸ್ ಮಾಡುವಂತ ಅಧಿಕಾರಿಗಳ ಸೋಕೋ ಟೀಮ್ ಏನಿತ್ತು, ಅವರುಗಳಿಂದ ಒಂದು ಮಾಹಿತಿಯನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ 2 ಗಂಟೆಗಳ ಅವಧಿಯಲ್ಲಿ ಸಾಕಷ್ಟು ಕೆಲವೊಂದು ಮಾಹಿತಿಯನ್ನ ನ್ಯಾಯಾಲಯಕ್ಕೆ ನಿನ್ನೆನೆ ಪೊಲೀಸರು ನೀಡಿದ್ರು. ಏನು ಈ ಒಂದು ಕೃತ್ಯಕ್ಕೆ ಹಿಂಸೆ ನೀಡೋದಕ್ಕೆ ಬಳಸಿದಂತ ಹಗ್ಗ ಇರ್ಬೋದು ಅಥವಾ ಒಂದು ರಿಪೀಸ್ ಅನ್ನ ಬಳಸಿದ್ದಾರೆ, ಅದನ್ನ ವಶಕ್ಕೆ ಪಡೆದುಕೊಳ್ಬೇಕು. ಇನ್ನೂ ಕೆಲವು ಆಯುಧಗಳಲ್ಲಿ ಹಲ್ಲೆಯನ್ನ ಮಾಡಿದ್ದಾರೆ, ಅವುಗಳನ್ನ ವಶಕ್ಕೆ ಪಡೆದುಕೊಳ್ಬೇಕು, ಸಾಕ್ಷಿಗಳಾಗಿ ಅವನ್ನ ಮಾರ್ಪಡಿಸಬೇಕು ಅಂತೇಳಿ ಸಲ್ಲಿಸಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ವಸ್ತುಗಳು ಅಲ್ಲಿ ಸಿಗ್ತವೆ ಅನ್ನೋದನ್ನ ಸಂಪೂರ್ಣವಾಗಿ 2 ಗಂಟೆಗಳ ಕಾಲ ಪರಿಶೀಲನೆ ಮಾಡಿ ಕೆಲ ವಸ್ತುಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತೇಳಿ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಜಯಪ್ರಕಾಶ್ ಶೆಟ್ಟಿ ಕರ್ಕೊಂಡು ಹೋಗ್ತಾರೆ ಇವತ್ತು ಇವ್ರನ್ನ. ಜಯಪ್ರಕಾಶ್ ಶೆಟ್ಟಿ ಇವರನ್ನ ಈಗಾಗಲೇ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಏನು ಅನ್ನಪೂರ್ಣೇಶ್ವರಿ ನಗರ, ಆಕ್ಚುಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ರು ಸಹ ಅಲ್ಲಿ ಇವರನ್ನ ಅಕಾಮಿಡೇಟ್ ಮಾಡೋದಕ್ಕೆ ಸರಿಯಾದ ಸೆಲ್ನ ವ್ಯವಸ್ಥೆ ಇಲ್ಲದೆ ಇರೋರ ಕಾರಣ, ಸುಮಾರು 13 ಜನ ಇರೋ ಕಾರಣ ಏನು ಇತ್ತೀಚೆಗಷ್ಟೇ ಉದ್ಘಾಟನೆ ಆಗಿರ್ತಕ್ಕಂಥ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಇವರನ್ನ ಇಡುವಂಥದ್ದು. ಇಲ್ಲಿ
ಏನು ನಿನ್ನೆ ರಾತ್ರಿ ಇಟ್ಟಂತೆ ಇಡ್ತಾರೆ. ಮತ್ತೆ ಪವಿತ್ರ ಗೌಡ ಇದ್ದಾರೆ. ಪವಿತ್ರ ಗೌಡರನ್ನ ರಾತ್ರಿ ವೇಳೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯರನ್ನ ಇಡಬಾರ್ದು ಅಂತೇಳಿ ಕಾನೂನು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇರೋ ಕಾರಣ ಅವರನ್ನು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡು ಹೋಗುವಂಥದ್ದು. ಉಳಿದ ಆರೋಪಿಗಳಿಗೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಸೆಲ್ನಲ್ಲೇ ವಾಸ್ತವ್ಯಕ್ಕೆ ಅವಕಾಶ ಮಾಡಿಕೊಡುವಂಥದ್ದು. ಜಯಪ್ರಕಾಶ್ ಶೆಟ್ಟಿ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ನೋಡ್ತಾ ಇದ್ದೀರಿ, ಈ ಜಾಗಕ್ಕೆ ಬರಬೇಕಾಯ್ತು, ದರ್ಶನ್ ಯಾರೇ ಆಗಲಿ ಬರಲೇಬೇಕು ಸ್ಥಳ ಮಹಜರು ಅಂತ ಹೇಳುವಾಗ ಇಂಥ ಜಾಗದಲ್ಲಿ 2 ಗಂಟೆಗಳ ಕಾಲ ಕೇಳ್ತಾ ಇರ್ತಾರೆ. ಅದಕ್ಕೆ ನೀವು ನೋಡಿದ್ರಲ್ವಾ, ಕಾನೂನು ಎಲ್ರಿಗೂ ಒಂದೇ ಅಂತಂದರೆ ಇದುವೇ. ಪಾಕಿ ಡ್ಯಾಮಲ್ಲಿ ದರ್ಶನ್ ಚಿಟಿಕೆ ಹೊಡೆಯೋದ್ರಲ್ಲಿ ಎಲ್ಲವೂ ಕೂಡ ಕಾಲು ಬುಡಕ್ಕೆ ಬರುತ್ತೆ. ಆದರೆ ನಿಮಗೆ ಕಾನೂನು ಅಡಿಯಲ್ಲಿ ಬಂದಾಗ ನಿಮಗೇನಾಗುತ್ತೆ ನೋಡಿ, ಎಲ್ಲರೂ ಒಂದೇ. ಇಲ್ಲಿ ಯಾರೇ ಆಗಿರಲಿ, ದರ್ಶನ್ ಭಾಳ ದೊಡ್ಡ ಸ್ಟಾರು. ಆದರೆ ಕೊಲೆ ಕೇಸ್ ಕಾನೂನು ಬಂದಾಗ ಕೈ ಕಟ್ಟಿ ನಿಲ್ಲಲೇಬೇಕು, ಪೊಲೀಸರು ಹೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ಅಷ್ಟೇ.